ರಾಜಕೀಯದ ಆಸಕ್ತಿ ಎಲ್ಲಿ ಬಂತು? ಈಗಲೂ ಅದೇ ಆಸಕ್ತಿ ನೀವು ಮುಂದುವರ್ಸ್ಕೊಂಡು ಬಂದಿದ್ದೀರಾ ಹೇಗೆ? ಇಲ್ಲ, ನಾನು ಯಾವ ಜನಗಳ ಒತ್ತಾಯ ಇರ್ಬೋದು, ನಿಮ್ಮ ವೈಯಕ್ತಿಕ ಅಭಿಲಾಷೆ ಇರಬಹುದು. ಇಲ್ಲ, ಪೊಲಿಟಿಕ್ಸ್ ಇಸ್ ನಾಟ್ ಮೈ ಕಪ್ ಆಫ್ ಟೀ ಅಂತಲೇ ಯಾವಾಗ್ಲೂ ವೈಟ್. ಸೊ ದೆನ್ ಬಿಕಾಸ್ ಒಂದ್ ಕಡೆ ಜರ್ನಲಿಸಂ ಬಿಟ್ಬಿಟ್ರಿ, ದೆನ್ ನಿಮ್ಗೆ ಬೇಡ ಅಂದ್ರೂ, ಯಾಕಂದ್ರೆ ನಿಮ್ಮ ಮಾತುಗಾರಿಕೆ ಆಗ್ಬೋದು, ನಿಮ್ಮ ಚಲತನ ಆಗ್ಬೋದು, ಎಲ್ಲವೂ ಕೂಡ ಅದು ತಾನಾಗೆ ಅರ್ಸ್ ಬರ್ತಿರುವಂತಹ ಒಂದು ಇದು. ಸೊ ಯಾಕೆ ಬೇಡ? ಬಟ್ ಅದೇ ಪೊಲಿಟಿಕ್ಸ್ ಗೆ ಬೇರೆನೆ ಬೇಕು. ನಿಮ್ಗೆ ಕಮ್ಯುನಿಟಿ ಪವರ್ ಬೇಕು, ನಿಮಗೆ ಬ್ಯಾಕ್ ಗ್ರೌಂಡ್ ಬೇಕು, ನಿಮಗೆ ಗಾಡ್ ಫಾದರ್ ಬೇಕು, ನಿಮಗೆ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರಬೇಕು. ಸೊ ಅದೆಲ್ಲವನ್ನ ಇದ್ದವರು ಈ ಫೀಲ್ಡ್ ಅಲ್ಲಿ ಬಹಳ ಅದೆಲ್ಲ ಇದ್ದವರೇ ಒದ್ದಾಡ್ತಾರೆ. ಸೊ ನನಗೆಲ್ಲ ಒಂದ್ ಕಡೆ ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರೋ ಕಾರಣಕ್ಕೆ ನನ್ನ ತಂದಲ್ಲಿ ನಾನು ರಾಜಿ ಮಾಡ್ಕೊಳ್ಳೋಕ್ಕೂ ತಯಾರಿಲ್ಲದೆ ಇರೋ ಕಾರಣಕ್ಕೆ ಸೊ ಅದ್ರ ಬಗ್ಗೆ ಯಾವತ್ತೂ ತುಂಬಾ ದೊಡ್ಡ ಪ್ರಯತ್ನ ಅಂತ ಮಾಡಿಲ್ಲ. ಭಗವಂತ ಅದಾಗಿ ಬಂದ್ರೆ ಖಂಡಿತವಾಗ್ಲೂ ಮುಂದೆ ನೋಡೋಣ ಅಂತಿದ್ದೀನಿ ಅಷ್ಟೇ. ಬಿಗ್ ಬಾಸ್ ಆಯ್ತು, ವಾಟ್ ನೆಕ್ಸ್ಟ್ ಚೈತ್ರ? ಈಗೇನ್ ಕೆಲಸ ಮಾಡ್ತಾ ಇದ್ದೆ ಹಿಂದೆ, ಅದೇ ಕೆಲಸ ಇನ್ನ 10 ಪಟ್ಟು ಜಾಸ್ತಿ ಎಫರ್ಟ್ ಹಾಕಿ ಮಾಡ್ಬೇಕು ಅಂತಿದ್ದೀನಿ. ಜೊತೆಗೆ LLB ಮಾಡ್ಬೇಕು ಅನ್ನೋ ಕನ್ಸಿದೆ. ಸೊ ಅದಕ್ಕೆ ಇನ್ನೇ ಸಮಯ ಸಿಗುತ್ತೆ ಗೊತ್ತಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಮದುವೆ, ವೈಯಕ್ತಿಕ ಜೀವನ ಖಂಡಿತ ಇದೆ, ಮದುವೆ ಪ್ಲಾನ್ ಇದೆ. ಅದೇ ಯಾವಾಗ ಮನೆಯವ್ರಿಗೆ ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಅದನ್ನ ಬಿಟ್ಟಿದ್ದೀನಿ. ಸಂಗಾತಿ ಸಿಕ್ಕಿದಾರೆ? ಮನೆಯವ್ರು ಹೇಳ್ದಾಗ ಸಿಕ್ಬಿಡ್ತಾರೆ ಅಂತ ಅನ್ಕೋತೀನಿ. ಇಲ್ಲ, ಆದ್ರೆ ಅದೆಲ್ಲವೂ ಅಪ್ಪ ಅಮ್ಮ ನಿರ್ಧಾರ, ವಿಶೇಷವಾಗಿ ಅಮ್ಮನ ನಿರ್ಧಾರ. ಸೊ ಅಮ್ಮ ಯಾವಾಗ ರೆಡಿ ಆಗು ಅಂತ ಹೇಳ್ತಾರೆ ಅವಾಗ ರೆಡಿ ಆಗೋದಷ್ಟೇ. ಓಕೆ. ಸೊ ಯಾಕಂದ್ರೆ ನಿಮ್ಗೆ ಒಂದು ಡಿಸಿಷನ್ ತಗೊಳ್ಳುವಂತಹ ಒಂದು ಮೆಚುರಿಟಿ, ಆ ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಇರ್ಬೇಕಾದ್ರೆ, ಸೊ ಆಬ್ವಿಯಸ್ಲಿ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಪೇರೆಂಟ್ಸ್ ನಿಮ್ಮ ಇದು ಸ್ವಂತ ನಿರ್ಧಾರಕ್ಕೆ ಬಿಟ್ಟಿದ್ದಾರಾ? ಅಂದ್ರೆ ಒಂದಂದ್ರೆ ನನಗೆ ಇಲ್ಲಿ ತನಕ ಅಪ್ಪ ಅಮ್ಮ ಯಾವ್ದಕ್ಕೂ ಅಡ್ಡ ಹಾಕಿಲ್ಲ. ನಾನು ಆಯ್ಕೆ ಮಾಡ್ಕೊಂಡೆ ಯಾವುದೇ ಜೀವನಕ್ಕೆ ಅಡ್ಡ ಹಾಕಿಲ್ಲ. ಒಬ್ಬ ಹೆಣ್ಮಗಳನ್ನ ಒಂದೇನು ಇಲ್ಲದೆ ಇರೋ ಝೀರೋ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಾಗ ಇಷ್ಟೆಲ್ಲ ಬಿಟ್ಟಿದ್ದಾರೆ ಅಂತಂದ್ರೆ ಈ ಒಂದು ಆಯ್ಕೆನ ಅವ್ರಿಗೆ ಬಿಡ್ಬೇಕು ಅನ್ನೋ ಯೋಚನೆ ಇದೆ. ಹಾಗಾಗಿ ಹೇಗಿರ್ಬೇಕು ಅಂತ ಅನ್ಸುತ್ತೆ ಚೈತ್ರ? ಏನೂ ಇಲ್ಲ, ಸ್ಪಿರಿಚುವಲ್ ಆಗಿರ್ಬೇಕು. ಅವರು ಪಟ ಪಟ ಮಾತಾಡೋ ಸಿಕ್ಬಿಟ್ರು? ಇಲ್ಲ, ಮಾತು ಜಾಸ್ತಿ ಆಡಬಾರ್ದು ಅನ್ನೋದಷ್ಟೇ. ಸೈಲೆಂಟ್ ಆಗಿದ್ರೆ ಸೈಲೆಂಟ್ ಮಾಡ್ತೀನಿ ನಾನು ಡೆಫಿನೆಟ್ಲಿ. ಒಳ್ಳೆ ಕೇಳುಗ ಆಗಿರ್ಬೇಕು ಅಷ್ಟೇ. ಉಳಿದ ಧಾರ್ಮಿಕ ವ್ಯಕ್ತಿ ಆಗಿರ್ಬೇಕು, ಭಗವಂತನ ಮೇಲೆ ನಂಬಿಕೆ ಇರುವಂತ ವ್ಯಕ್ತಿ ಆಗಿರ್ಬೇಕು ಅಷ್ಟೇ. ನಾನು ಬೇರೇನೂ ನಿರೀಕ್ಷೆಗಳೇ ಇಲ್ಲ ನನಗೆ.